ಸ್ನೇಹಿತರೆ, ನೀವು ಯಾವುದಾದ್ರೂ ಹೊಸ ಮೊಬೈಲ್ ತಗೋಬೇಕು ಅಂತ ನೋಡ್ತಿದ್ರೆ ಸಹಜವಾಗಿ ಎಲ್ಲರ ಮೈಂಡಲ್ಲಿ ಒಂದು ಕಾಡ್ತಿರುತ್ತೆ. ಅದು ಮೀಡಿಯಾಟೆಕ್ ಪ್ರೊಸೆಸರ್ ಫೋನ್ ತಗೋಬೇಕಾ, ಇಲ್ಲ ಸ್ನ್ಯಾಪ್‌ಡ್ರ್ಯಾಗನ್ ಪ್ರೊಸೆಸರ್ ಫೋನ್ ತಗೋಬೇಕಾ ಅಂತ. ಈ ಮೊಬೈಲ್ಸಲ್ಲಿ ಅನೇಕ ರೀತಿಯ ಮೊಬೈಲ್ಗಳಲ್ಲಿ ಕಾಮನ್ ಆಗಿ ನಮಗೆ ಕಂಡುಬರೋದು ಈ ಮೀಡಿಯಾಟೆಕ್ ಪ್ರೊಸೆಸರ್ ಮತ್ತು ಸ್ನ್ಯಾಪ್‌ಡ್ರ್ಯಾಗನ್ ಪ್ರೊಸೆಸರ್. ಈ ಎರಡು ಸಹಜವಾಗಿ ನಮಗೆ ಕಾಣ್ತಾ ಬರುತ್ತೆ. ಅದೇ ರೀತಿಯಾಗಿ ನಾವು ಆ್ಯಪಲ್ ಫೋನ್ ತಗೊಂಡ್ರೆ, ಐಫೋನ್ ತಗೊಂಡ್ರೆ A8 A9 ಅಂತ ಪ್ರೊಸೆಸರ್ ಬರುತ್ತೆ. ಅದು ಸ್ನ್ಯಾಪ್‌ಡ್ರ್ಯಾಗನ್ ಮೀಡಿಯಾಟೆಕ್ ಅಂತಹ ಪ್ರೊಸೆಸರೇ. ಬಟ್ ಅದು A8 ಮತ್ತು A9 ಆ ರೀತಿಯ ಪ್ರೊಸೆಸರು ಈ ಆ್ಯಪಲ್ ಫೋನಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಈ ಸ್ಯಾಮ್ಸಂಗಲ್ಲಿ ಎಕ್ಸೋಝೋನ್ ಅಂತ ಒಂದು ಪ್ರೊಸೆಸರ್ ಬರುತ್ತೆ. ಈ ಎಕ್ಸೋಝೋನ್ ಪ್ರೊಸೆಸರು ಕೆಲವೊಂದಿಷ್ಟು ಸ್ಯಾಮ್ಸಂಗ್ ಮೊಬೈಲ್ಗಳಲ್ಲಿ ಮಾತ್ರ ಉಪಯೋಗಿಸ್ತಾರೆ. ಮಿಕ್ಕ ಬೇರೆ ರೀತಿಯ ಎಲ್ಲ ಮೊಬೈಲ್ಸಲ್ಲಿ ಮೀಡಿಯಾಟೆಕ್ ಮತ್ತು ಈ ಸ್ನ್ಯಾಪ್‌ಡ್ರ್ಯಾಗನ್ ಅನ್ನುವ ಪ್ರೊಸೆಸರೇ ಎಲ್ಲ ಫೋನ್ಗಳಲ್ಲಿ ಕಾಮನ್ ಆಗಿ ಬಳಸ್ತಾರೆ. ಮತ್ತು ಈ ಎರಡಕ್ಕೂ ಸಂಬಂಧಪಟ್ಟ ಒಂದು ಇದಿದೆ, ಅದೇ ARM ಅಂತ. ARM ಅಂದರೆ ಇದು ಸಹಜವಾಗಿ ಎರಡು ಮೀಡಿಯಾಟೆಕ್ಕಲ್ಲಿ ಮತ್ತು ಈ ಸ್ನ್ಯಾಪ್‌ಡ್ರ್ಯಾಗನ್ನಲ್ಲಿ ಯೂಸ್ ಮಾಡ್ತಾರೆ. ಈ ಎರಡರಲ್ಲಿ ಇದು ಕಾಮನ್ ಆಗಿ ಯೂಸ್ ಮಾಡೇ ಮಾಡ್ತಾರೆ. ಮತ್ತು CPU, GPU ಆ್ಯಂಡ್ ಸೆನ್ಸರ್ಸು, ಲೆನ್ಸು ಇವೆಲ್ಲ ಬೇರೆ ಕಂಪ್ನಿಗಳಿಂದ ಪರ್ಚೇಸ್ ಮಾಡ್ತಾರೆ ಇವುಗಳನ್ನು. ಅದೇ ರೀತಿಯಾಗಿ ಇವಾಗ ನಾವು ಇವುಗಳ ಎರಡರಲ್ಲಿ ಯಾವುದು ಬೆಸ್ಟು ಅಂತ ತಿಳಿಬೇಕಾದ್ರೆ ನಾವು ಫಸ್ಟ್ ಆಫ್ ಆಲ್ ಮೀಡಿಯಾಟೆಕ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೀಡಿಯಾಟೆಕ್ ಪ್ರೊಸೆಸರ್ ಅಂದರೆ ಫಸ್ಟ್ ಆಫ್ ಆಲ್ ಪ್ರೊಸೆಸರ್ ಅಂದರೆ ಅದು ಪ್ರೊಸೆಸರ್ ಅಲ್ಲ, ಅದಕ್ಕೆ ಬೇರೆ ರೀತಿಯ ಒಂದು ಹೆಸರಿದೆ, SoC ಅಂತ. ಈ SoC ಅಂದರೆ ಸಿಸ್ಟಮ್ ಆನ್ ಚಿಪ್. ಆ ಸಿಸ್ಟಮ್ ಆನ್ ಚಿಪ್ ಅನ್ನೋದು ಈ ಓವರ್ ಆಲ್ ಡಿವೈಸ್ ಕಂಟ್ರೋಲ್ ಎಲ್ಲ ಮಾಡುತ್ತೆ. ಪ್ರೊಸೆಸರ್ ಅನ್ನೋದು ಓನ್ಲಿ ಪ್ರೊಸೆಸ್ ಮಾತ್ರ ಮಾಡುತ್ತೆ. ಅದೇ ರೀತಿಯಾಗಿ ಈ SoC ಅನ್ನೋದು ಓವರ್ ಆಲ್ ಎಲ್ಲ ಡಿವೈಸ್ನಲ್ಲಿರುವ ಎಲ್ಲ ಪ್ರೋಸೆಸ್ ಚಿಪ್ ಅನ್ನೋದು ಮಾಡುತ್ತೆ. ಅದೇ ರೀತಿಯಾಗಿ ಈಗ ಚಿಪ್ SoC ಬಗ್ಗೆ ಆಯ್ತಲ್ಲ, ಈಗ ಮೀಡಿಯಾಟೆಕ್ ಹೇಗೆ ವರ್ಕ್ ಆಗುತ್ತೆ ಮತ್ತು ಯಾವ ರೀತಿಯ ಐಟಮನ್ನು ಇದರೊಳಗೆ ಬಳಸ್ತಾರೆ ಅಂತ ತಿಳ್ಕೊಳ್ಳೋಣ. ಮೀಡಿಯಾಟೆಕ್ ಪ್ರೊಸೆಸರಲ್ಲಿ ಬೇರೆ ಬೇರೆ ಕಂಪ್ನಿಗಳಿಂದ CPU ಒಂದು ಕಂಪ್ನಿಯಿಂದ, GPU ಇನ್ನೊಂದು ಕಂಪ್ನಿಯಿಂದ, ARM ಇನ್ನೊಂದು ಕಂಪ್ನಿಯಿಂದ, ಇವೆಲ್ಲವನ್ನು ಸಹ ಬೇರೆ ಬೇರೆ ರೀತಿಯ ಕಂಪ್ನಿಗಳಿಂದ ತಗೊಳ್ಳುತ್ತೆ. ಈ ಮೀಡಿಯಾಟೆಕ್ ಪ್ರೊಸೆಸರ್ ಅನ್ನೋದು ಇವುಗಳನ್ನು ಎಲ್ಲ ತೆಗೆದುಕೊಂಡು ಅಸೆಂಬಲ್ ಮಾಡಿ ಡೈರೆಕ್ಟ್ ಮಾರ್ಕೆಟ್ಗೆ ಫೋನ್ಗಳನ್ನು ಕಳಿಸ್ಕೊಡುತ್ತೆ. ಈ ಮೀಡಿಯಾಟೆಕ್ ಪ್ರೊಸೆಸರ್ ಮಾತ್ರ. ಮೀಡಿಯಾಟೆಕ್ ಆಯ್ತಲ್ಲ, ಅದೇ ರೀತಿಯಾಗಿ ನಾವು ಸ್ನ್ಯಾಪ್‌ಡ್ರ್ಯಾಗನ್ಗೆ ಬಂದರೆ ಇದು ಅದೇ ರೀತಿಯೇ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇದು ಸೇಮ್ CPU ಒಂದು ಕಂಪ್ನಿಯಿಂದ, GPU ಒಂದು ಕಂಪ್ನಿಯಿಂದ, ಸೆನ್ಸರ್ಸು, ಲೆನ್ಸು, ಈ ಪ್ರೊಸೆಸರು, ARM ಇವುಗಳನ್ನು ಬೇರೆ ಕಂಪ್ನಿಯಿಂದ ತಗೊಳ್ಳುತ್ತೆ. ಆದರೆ ಇವುಗಳೆಲ್ಲ ಅಸೆಂಬಲ್ ಮಾಡುವಾಗ ಈ ಪ್ಲೇಸ್ಟೋರ್ನಿಂದ, ನಾವು ಗೂಗಲ್ ಪ್ಲೇಸ್ಟೋರ್ನಿಂದ ಗೇಮ್ಸು, ಆ್ಯಪ್ಸು ಡೌನ್ಲೋಡ್ ಮಾಡ್ತೀವಲ್ಲ, ಆ ಆ್ಯಪ್ಸ್ಗೆ ಸಂಬಂಧಪಟ್ಟ ಹಾಗೆ ಕನೆಕ್ಷನ್ಸನ್ನು ಕೊಡ್ತಾರೆ. ಈ ಸ್ನ್ಯಾಪ್‌ಡ್ರ್ಯಾಗನ್ ಅನ್ನೋದು ಈ ಗೇಮ್ಸ್ ಆ್ಯಪ್ಸು, ಅನೇಕ ರೀತಿಯ ಎಡಿಟಿಂಗ್ ಆ್ಯಪ್ಸು ಇವುಗಳಿಗೆ ಕನೆಕ್ಷನ್ಸ್ ಕೊಡ್ತಾರೆ. ತುಂಬ ಚೆನ್ನಾಗಿ ಸ್ನ್ಯಾಪ್‌ಡ್ರ್ಯಾಗನ್ ಅಲ್ಲಿ ಕನೆಕ್ಷನ್ಸನ್ನು ಕೊಡ್ತಾರೆ. ಅದಕ್ಕಾಗಿ ಈ ಸ್ನ್ಯಾಪ್‌ಡ್ರ್ಯಾಗನ್ ಅನ್ನುವುದು ನಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಸ್ನ್ಯಾಪ್‌ಡ್ರ್ಯಾಗನ್ ತುಂಬ ಚೆನ್ನಾಗಿ ಫಾಸ್ಟಾಗಿ ಮೂವ್ಮೆಂಟ್ ಆಗುತ್ತೆ, ಪ್ರೊಸೆಸರ್ ಚೆನ್ನಾಗಿರುತ್ತೆ ಅಂತ ಹೇಳುವುದಾದರೆ ಸ್ನ್ಯಾಪ್‌ಡ್ರ್ಯಾಗನ್ ಈಸ್ ದಿ ಬೆಸ್ಟ್ ಆಪ್ಷನ್. ಈಗ ಟಾಪ್ ನಂಬರ್ 1 ಅಲ್ಲಿ ಈ ಸ್ನ್ಯಾಪ್‌ಡ್ರ್ಯಾಗನ್ 8 Elite ಅಂತ ಒಂದಿದೆ. ಅದು ಟಾಪಲ್ಲಿದೆ. ಈ ಸ್ನ್ಯಾಪ್‌ಡ್ರ್ಯಾಗನ್ ಅನ್ನೋದೇ ನಮ್ಮ ಇಂಡಿಯಾದಲ್ಲಿ ತುಂಬ ಹೈ ಲೆವೆಲಲ್ಲಿ ಇದೆ ಅಂತ ಹೇಳ್ಬೋದು. ನೀವು ಯಾವುದಕ್ಕೆ ವೋಟ್ ಹಾಕ್ತೀರಾ ಅಂತ ಹೇಳುವುದಾದರೆ ನಾನು ಸ್ನ್ಯಾಪ್‌ಡ್ರ್ಯಾಗನ್ಗೆ ನನ್ನ ವೋಟು. ಅದೇ ರೀತಿಯಾಗಿ ನೀವು ಯಾರಾದರೂ ಹೊಸ ಮೊಬೈಲ್ ತಗೋಬೇಕು ಅಂತಿದ್ರೆ ಸ್ನ್ಯಾಪ್‌ಡ್ರ್ಯಾಗನ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಅಲ್ಲ, ನಿಮ್ಮ ಫ್ರೆಂಡ್ಸು ನೋಡಬೇಕು ಅಂತ ನೀವು ಬಯಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಅವರು ಯಾವುದಾದ್ರೂ ಹೊಸ ನ್ಯೂ ಮೊಬೈಲ್ ತಗೋಬೇಕು, ನನಗೆ ಪ್ರೊಸೆಸರ್ ಚೆನ್ನಾಗಿರಬೇಕು ಅಂತ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನಿಂದ ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು.